ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ. ಸೊ ಗೆಳೆಯರೇ, ಈ ಸುದ್ದಿಯನ್ನು ನೋಡಿದಾಕ್ಷಣ ನಿಮಗೆ ಬಹಳಷ್ಟು ಕೋಪ ಬರಬಹುದು. ಯಾಕಂದ್ರೆ ಭಾರತದಲ್ಲಿ ಕೂತಿರುವಂತಹ ಕೆಲವು ಜನರು ಇಂತಹ ಒಂದು ತಪ್ಪು ಮಾಹಿತಿಯನ್ನ ಇವತ್ತು ಹಬ್ಬಿಸಿದ್ದಾರೆ. ಜೊತೆಗೆ ಇದನ್ನು ಕೇಳಿ ನಿಮಗೂ ಕೂಡ ನಂಬುವುದಕ್ಕೆ ಆಗೋದಿಲ್ಲ. ಇವರು ಭಾರತದ ನೌಕಾ ಸೇನೆಯನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಆಕ್ಚುಲಿ ಈ ಪೂರ್ತಿ ವಿಷಯದ ಪ್ರಾರಂಭ ಈಗಿಂದ 1.5 ತಿಂಗಳ ಹಿಂದೆನೇ ಆಗಿತ್ತು. ಇದರ ಒಂದು ಸುದ್ದಿಯನ್ನು ನೀವು ಎಲ್ಲಾದರೂ ಕೇಳಿರಬಹುದು. ವಿಶೇಷವಾಗಿ ನೀವು ಟ್ವಿಟರ್ ಅನ್ನ ಉಪಯೋಗ ಮಾಡ್ತಿದ್ರೆ ಅದರಲ್ಲಿ ನೀವು ನೋಡಿರಬಹುದು, ಭಾರತದಲ್ಲಿರುವಂತಹ ಕೆಲವು ಸೋ ಕಾಲ್ಡ್ ಡಿಫೆನ್ಸ್ ಜರ್ನಲಿಸ್ಟ್ ಏನಿದ್ದಾರೆ, ಇವರು ಆಯುಧಗಳು ಮತ್ತು ಡಿಫೆನ್ಸ್ ನ ಬಗ್ಗೆ ತಮಗೆ ತಾವೇ ಬಹಳ ದೊಡ್ಡ ಪರಿಣಿತರು ಅಂತ ಅಂದ್ಕೊಂಡಿದ್ದಾರೆ. ಅವರು ಏನು ರೂಮರ್ ಅನ್ನ ಹಡಿಸುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ, ನೋಡಿ ಈ ನಿಜ್ಜರ್ನ ಕೇಸ್ ಏನಿದೆ, ಇದರಲ್ಲಿ ಭಾರತವು ಖಲಿಸ್ತಾನ್ ಭಯೋತ್ಪಾದಕನನ್ನು ಅಮೆರಿಕಾದಲ್ಲಿ ಕೊಲ್ಲುವ ಪ್ರಯತ್ನವನ್ನ ಮಾಡುತ್ತಿದೆ ಅನ್ನೋ ಒಂದು ಆರೋಪವು ಅಮೆರಿಕಾದಾಗಿದೆ. ಸೊ ಇದರಿಂದ ಅಮೆರಿಕವು ಬಹಳಷ್ಟು ಕೋಪಗೊಂಡಿದೆ ಹಾಗೂ ಅಮೆರಿಕವು ಭಾರತದ ಜೊತೆಗೆ ಇರುವಂತಹ ಎಲ್ಲ ಡಿಫೆನ್ಸ್ ಕೋಆಪರೇಷನ್ ಅನ್ನ ನಿಲ್ಲಿಸಿದೆ. ಅಷ್ಟೇ ಅಲ್ಲದೆ ಇದಾದ ಕೆಲವು ದಿನದ ನಂತರ ವಾತಾವರಣವು ಏನು ಸೃಷ್ಟಿ ಮಾಡಲಾಗಿತ್ತು ಅಂತಂದ್ರೆ, ಭಾರತ ಹಾಗೂ ಅಮೆರಿಕದ ರಿಲೇಷನ್ ಮುರಿತಾ ಇದೆ. ಹಾಗೇನೆ ಈ ವಿಷಯ ಇಲ್ಲಿಗೆ ನಿಲ್ಲಲಿಲ್ಲ. ಈಗಿಂದ 1 ವಾರದ ಹಿಂದೆ ಇದು ತುಂಬಾನೇ ಹೆಚ್ಚಾಗಿತ್ತು. ಆಕ್ಚುಲಿ ನಿಮಗೆ ಗೊತ್ತೇ ಇರಬಹುದು, ಭಾರತವು ಅಮೆರಿಕದಿಂದ MQ-9 ಪ್ರಿಡಿಯೇಟರ್ ಡ್ರೋನ್ ಅನ್ನ ಖರೀದಿಸುವಂತವರಾಗಿದ್ದಾರೆ. ಭಾರತಕ್ಕಾಗಿ ಈ ಡ್ರೋನ್ ಬಹಳ ಹೆಚ್ಚು ಮಹತ್ವಪೂರ್ಣವಾಗಿದೆ. ಯಾಕೆಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಆಕ್ಚುಲಿ ಈಗಿಂದ 2 ವರ್ಷಗಳ ಹಿಂದೆ ಅಮೆರಿಕವು ಭಾರತಕ್ಕೆ 2 ಸಂಖ್ಯೆಯಲ್ಲಿ ಇದೇ ಡ್ರೋನ್ ಅನ್ನ ಬಾಡಿಗೆಗೆ ಕೊಟ್ಟಿತ್ತು. ಅಂದ್ರೆ ಸದ್ಯಕ್ಕೆ ನೀವು ಇದರಿಂದ ನಿಮ್ಮ ಕೆಲಸವನ್ನ ನಡೆಸಿ, ಅಲ್ಲಿವರೆಗೂ ನಾವು ನಿಮಗಾಗಿ ಹೊಸ ಡ್ರೋನ್ ಅನ್ನ ನಮ್ಮ ಫ್ಯಾಕ್ಟರಿಯಲ್ಲಿ ಮಾಡುತ್ತೇವೆ. 2-3 ವರ್ಷಗಳ ನಂತರ ಯಾವಾಗ ಈ ಡ್ರೋನ್ಗಳು ರೆಡಿ ಆಗ್ತವೆ, ಆಗ ನಿಮಗೆ ಇದನ್ನ ಪರ್ಮನೆಂಟ್ಲಿ ಮಾರುತ್ತೇವೆ. ಸೊ ಸದ್ಯಕ್ಕೆ ಈಗಂತೂ ಭಾರತವು 2 ಡ್ರೋನ್ಗಳನ್ನ ಉಪಯೋಗಿಸುತ್ತಿದೆ. ಇದರಿಂದ ಭಾರತಕ್ಕೆ ಎಷ್ಟು ಲಾಭವಾಗಿದೆ ಅನ್ನೋದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗಷ್ಟೇ ಅರಬ್ ಸಾಗರದಲ್ಲಿ ಹೂತಿಯವರ ದಾಳಿಯ ನಂತರ ಭಾರತವು ಎಷ್ಟೊಂದು ಆಪರೇಷನ್ ಅನ್ನ ಏನ್ ಮಾಡಿದೆ, ಎಷ್ಟೊಂದು ಕಮಾಂಡೋ ಆಪರೇಷನ್ ಅನ್ನ ಏನ್ ಮಾಡಿದೆ, ಅದರಲ್ಲಿ ಬಹಳಷ್ಟು ಶಿಪ್ಗಳನ್ನು ಕೂಡ ಉಳಿಸಲಾಗಿದೆ. ಈ ಎಲ್ಲ ಆಪರೇಷನ್ ಅಲ್ಲಿ ಆಗ MQ-9 ಡ್ರೋನ್ ಅನ್ನೇ ಉಪಯೋಗಿಸಲಾಗಿದೆ. ಅಷ್ಟೇ ಅಲ್ಲದೆ ಈ 2 ಡ್ರೋನ್ನ ಮೂಲಕ ಕಳೆದ 2 ತಿಂಗಳಿಂದ ಭಾರತವು ಪೂರ್ತಿ ಅರಬ್ ಸಮುದ್ರವನ್ನ ಡಾಮಿನೇಟ್ ಮಾಡುತ್ತಿದೆ. ಅದನ್ನು ಕೂಡ ರೆಡ್ ಸಿ ವರೆಗೂ, ಅಂದ್ರೆ ಎಲ್ಲಿ ಹೂತಿಯ ಪ್ರದೇಶಗಳಿವೆ ಅಲ್ಲಿವರೆಗೂ ಭಾರತ ಡಾಮಿನೇಟ್ ಮಾಡುತ್ತಿದೆ. ಅದನ್ನು ಕೇವಲ 2 ಡ್ರೋನ್ಗಳ ಮೂಲಕ. ಇದರಿಂದ ನೀವು ಊಹಿಸಬಹುದು ಈ ಡ್ರೋನ್ ಎಷ್ಟು ಮಾರಕವಾಗಿದೆ ಅನ್ನೋದು. ಯಾಕಂದ್ರೆ ಇದು ಎಲ್ಲ ರೀತಿಯ ಟೆಕ್ನಾಲಜಿಯನ್ನ ಒಳಗೊಂಡಿದೆ. 1000 ಕಿಲೋಮೀಟರ್ ಇರುವ ಏರಿಯಾವನ್ನು ತಕ್ಷಣದಲ್ಲಿ ನೀವು ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಬಹುದು. ಇದರಿಂದ ನೀವು ಊಹಿಸಬಹುದು ಭಾರತದ ನೌಕಾಪಡೆಗಾಗಿ ಈ ಪ್ರಿಡಿಯೇಟರ್ ಡ್ರೋನ್ ಎಷ್ಟು ಹೆಚ್ಚು ಕ್ರೂಷಿಯಲ್ ಆಗಿದೆ ಅನ್ನೋದು. ಹಾಗೂ ಅದಕ್ಕಾಗಿಯೇ ಭಾರತದ PM ಮೋದಿಯವರು ಯಾವಾಗ ಅಮೆರಿಕಾಗೆ ಹೋಗಿದ್ದರು, ಆಗ 31 MQ-9B ಡ್ರೋನ್ ಖರೀದಿ ಮಾಡುವುದಕ್ಕಾಗಿ ಆರ್ಡರ್ ಅನ್ನು ಕೂಡ ಕೊಟ್ಟಿದ್ದರು. ಸೊ ಅವಾಗಿಂದ ಈ ಡೀಲ್ ನ ಮೇಲೆ ಕೆಲಸ ನಡೆಯುತ್ತಿದೆ. ಆದ್ರೆ ನಿಮ್ಗೆ ಗೊತ್ತೇ ಇದೆ, ಭಾರತದಲ್ಲಿ ಫ್ರೀ ಇರುವಂತಹ ಜನರು ಕಡಿಮೆ ಏನಿಲ್ಲ ಅನ್ನೋದು. ಆದ್ದರಿಂದಲೇ 1 ವಾರದ ಹಿಂದೆ ಒಂದು ಸುದ್ದಿಯನ್ನು ಹಬ್ಬಿಸಲಾಯಿತು. ಅದು ಏನಂದ್ರೆ, ಆ ಖಲಿಸ್ತಾನಿ ಕೇಸ್ನ ಕಾರಣದಿಂದಾಗಿಯೇ ಅಮೆರಿಕವು ಈ ಡೀಲ್ ನ ಕ್ಯಾನ್ಸಲ್ ಮಾಡಿದೆ. ಅಂದ್ರೆ ಅಮೆರಿಕವು ಭಾರತಕ್ಕೆ ಈ ಡ್ರೋನ್ ಕೊಡುವುದಿಲ್ಲ. ಹಾಗೂ ಇದರ ಬಗ್ಗೆ ಭಾರತದಲ್ಲಿನ ಕೆಲ ಜನರೇ ಬಹಳ ಸಂತೋಷವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದರು. ಹಾಗೇನೆ ಏನ್ ಹೇಳ್ತಾ ಇದ್ದರು ಅಂದ್ರೆ, ಒಳ್ಳೇದಾಯ್ತು ಕ್ಯಾನ್ಸಲ್ ಮಾಡಿ, ನಾವು ಈಗ ಸ್ವಂತ ಡ್ರೋನ್ ಅನ್ನ ಮಾಡೋಣ. ಹೆಂಗಂದ್ರೆ ಈಗ ನಮ್ಮ ತಪಸ್ ಏನಿದೆ, ನಮ್ಮ ರುದ್ರಮ್ ಏನಿದೆ, ಅವುಗಳು ಈ ಪ್ರಿಡಿಯೇಟರ್ ಡ್ರೋನ್ ಇಂದಲೂ ಬಹಳಷ್ಟು ಸರಿಯಾಗಿ ಕೆಲಸವನ್ನ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಜನರು ಭಾರತೀಯ ನೌಕಾ ಸೇನೆಯ ಹಿಂದೆನೆ ಬಿದ್ದಿದ್ದರು. ಬಹಳಷ್ಟು ಜನರು ಏನು ಹೇಳುವುದಕ್ಕೆ ಪ್ರಾರಂಭ ಮಾಡಿದರು ಅಂದ್ರೆ, ಭಾರತ ಈ ಆಪರೇಷನ್ ಏನು ನಡೆಸುತ್ತಿದೆ, ಏನು ಈ ಕಮಾಂಡ್ ಆಪರೇಷನ್ ಮಾಡ್ತಾ ಇದೆ, ಶಿಪ್ ಅನ್ನ ಏನು ಉಳಿಸ್ತಾ ಇದೆ, ಇದರಲ್ಲಿ ನಾವು ಪ್ರಿಡಿಯೇಟರ್ ಡ್ರೋನ್ ಅನ್ನ ಯಾಕೆ ಉಪಯೋಗಿಸುತ್ತಿದ್ದೀವಿ? ನಾವು ತಪಸ್ಸು ಡ್ರೋನ್ ಅನ್ನ ಉಪಯೋಗ ಮಾಡಬೇಕು. ಭಾರತದ ನೌಕಾಸೇನೆಯು ತಪ್ಪು ಮಾಡುತ್ತಿದೆ. ಇದರ ಅರ್ಥ ಡಿಫೆನ್ಸ್ ಜರ್ನಲಿಸ್ಟ್ ಅವರು ಏನು ಅಂದ್ಕೊಂಡಿದ್ದಾರೆ ಅಂದ್ರೆ, ಭಾರತದ ನೌಕಾಸೇನೆಯಿಂದಲೂ ಹೆಚ್ಚಿಗೆ ಇವರಿಗೇನೆ ಗೊತ್ತಿದೆ, ಇವರಿಗೆ ಆಯುಧಗಳನ್ನು ಹೇಗೆ ಚಲಾಯಿಸಬೇಕು ಹಾಗೂ ಯಾವುದು ಇವರಿಗೆ ಪರ್ಫೆಕ್ಟ್ ಇದೆ ಅನ್ನೋದು. ಹಾಗೇನೆ ಈ ಪಾಯಿಂಟ್ನ ಬಗ್ಗೆ ಬಹಳಷ್ಟು ಜನರು ಹೇಳ್ಬೋದು, ಅಲ್ಲ ಇದು ಸರಿಯಾದ ವಿಷಯವಾಗಿದೆ, ನಮಗೆ MQ-9 ಖರೀದಿ ಮಾಡಬೇಕಾಗಿಲ್ಲ, ನಾವು ನಮ್ಮ ಸ್ವಂತದೇ ಆದ ತಪಸ್ಸು ಡ್ರೋನ್ ಅನ್ನ ಉಪಯೋಗಿಸಬೇಕು. ಸೊ ನಿಮ್ಗೆ ಹೇಳೋದೇನೆಂದ್ರೆ, ಇದು ಭಾರತದ ಸೇನೆ ಇದೆ, ಚೀನಾದ ಸೇನೆ ಅಲ್ಲ. ಯಾಕಂದ್ರೆ ಭಾರತೀಯ ಸೇನೆಯು ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನ ಮಾಡಿಟ್ಟಿದೆ. ಆ ಕ್ವಾಲಿಟಿಯ ಕೆಳಗಿನ ಯಾವುದೇ ಆಯುಧ ಇರಲಿ, ಅದು ಭಾರತೀಯದೇ ಆಗಿರಲಿ ವಿದೇಶದೇ ಆಗಿರಲಿ, ಎಷ್ಟೇ ಅವಶ್ಯಕತೆ ಇದ್ದರೂ ಸಹ ಅದರ ಉಪಯೋಗವನ್ನ ಯಾವುದೇ ಸಮಯದಲ್ಲಿ ಮಾಡುವುದಿಲ್ಲ. ಹಾಗೇನೆ ಭಾರತದ ಸೇನೆಯು ಇದನ್ನು ಮೊದಲೇ ಹೇಳಿದೆ, ನೋಡಿ ನಾವು ಭಾರತದ ಆಯುಧವನ್ನು ಉಪಯೋಗಿಸುವ ವಿರುದ್ಧವಿಲ್ಲ, ನಾವಂತೂ ಭಾರತವು ಎಲ್ಲ ವಿಷಯದಲ್ಲಿ ಸ್ವಾವಲಂಬಿ ಆಗಬೇಕೆಂದು ಬಯಸುತ್ತೇವೆ. ಆದರೆ ಎಲ್ಲಿವರೆಗೂ ಭಾರತದ ಡ್ರೋನ್ ರೆಡಿ ಆಗುವುದಿಲ್ಲ ಅಲ್ಲಿವರೆಗೂ ನಾವು ಕೈಯಲ್ಲಿ ಕೈ ಹಿಡಿದುಕೊಂಡು ಕೂಡಬೇಕಾ? ಹೂತಿ ಬಂಡೂಕೋರರು ಎಷ್ಟೇ ಶಿಪ್ಗಳ ಮೇಲೆ ಆಗ ದಾಳಿ ಮಾಡೋಕೆ ಬಯಸಲಿ, ಹಾಗೆ ಸಮುದ್ರದ ಕಳ್ಳರು ಸೋಮಾಲಿಯಾದವರು ನಮ್ಮ ಎಲ್ಲ ಶಿಪ್ಗಳನ್ನು ವಶಪಡಿಸಿಕೊಂಡರೂ ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕಾ? ಇಲ್ಲ ಅಂದ್ರೆ ನೋಡಿ, ನಾವು ವಿರೋಧಿಗಳಿಗೆ ಯಾವಾಗ ಉತ್ತರವನ್ನು ಕೊಡ್ತೇವೆ ಅಂದ್ರೆ, ನಾವು ನಮ್ಮ ಸ್ವಂತದ ಆಯುಧಗಳು ರೆಡಿ ಆದಾಗ ಹೀಗೆ ಹೇಳೋದಕ್ಕೆ ಆಗತ್ತಾ? ಇಲ್ಲ, ಯಾವುದೇ ಕಾರಣಕ್ಕೆ ಹೀಗಾಗೋದೇ ಇಲ್ಲ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ, 3 ವರ್ಷದ ಹಿಂದೆ ಭಾರತವು
ಯಾವಾಗ ಪ್ರೀಡಿಯೇಟರ್ ಡ್ರೋನ್ಗಳನ್ನು ಬಾಡಿಗೆ ತೆಗೆದುಕೊಂಡಿದ್ದರೂ ಅದಕ್ಕಿಂತ ಮುಂಚೆ ಭಾರತದ ನೌಕಾಸೇನೆಯು ಭಾರತದ ಸ್ವಂತದೇ ಮಾಡಲ್ಪಟ್ಟಿರುವ ರುದ್ರಂ ಡ್ರೋನ್ ಅನ್ನ ಉಪಯೋಗ ಮಾಡಬೇಕೆಂದಿದ್ದರು. ಆದರೆ ಯಾಕೆ ಮಾಡಿಲ್ಲ? ಯಾಕಂದ್ರೆ ಅದರ ಟೆಸ್ಟ್ ನಿರಂತರವಾಗಿ ಫೇಲ್ ಆಗ್ತಾನೆ ಇದ್ದವು ಹಾಗೂ ಈಗಿನವರೆಗೂ ಅದು ಸಕ್ಸಸ್ಫುಲ್ ಆಗೇ ಇಲ್ಲ. ಇದರಿಂದ ಸ್ವತಃ ನೀವೇ ಹೇಳಿ, ಬರುವಂತ ನಮ್ಮ ಡ್ರೋನ್ಗಳು 5 ವರ್ಷಗಳವರೆಗೆ ಆಗಲಿಲ್ಲ ಅಂದ್ರೆ ಆ 5 ವರ್ಷಗಳವರೆಗೂ ನೌಕಾಪಡೆಯವರು ತಮ್ಮ ಮನೆಯಲ್ಲಿ ಕೂಡಬೇಕಾ? ವಿರೋಧಿಗಳು ನಮ್ಮ ಮನೆಯ ಬಾಗಿಲ ಮುಂದೆ ಕೂತರು? ಇಲ್ಲ. ಅದಕ್ಕಾಗಿಯೇ ಈ ವಿಷಯವನ್ನ ಭಾರತ ಸರ್ಕಾರವು ಕೂಡ ಅರ್ಥ ಮಾಡಿಕೊಂಡಿದೆ. ಸ್ವಾವಲಂಬಿಯಾಗುವುದಿದೆ ಅದನ್ನು ನಯವಾಗಿ ಅನ್ನೋದು. ಪ್ರತಿಯೊಂದು ಮ್ಯಾನೇಜ್ ಮಾಡಿದ ಮೇಲೇನೆ ನಾವು ಆಗ 31 ಪ್ರೀಡಿಯೇಟರ್ ಡ್ರೋನ್ನ ಆರ್ಡರ್ ಕೊಟ್ಟಿದ್ದೇವೆ. ಭಾರತ ಸರ್ಕಾರ ಏನು ಅನ್ಕೊಳ್ತಾ ಇತ್ತು ಅಂತಂದ್ರೆ, ಇದರಿಂದ ಬರುವಂತ 10 ವರ್ಷಗಳವರೆಗೂ ನಾವು ಸೆಕ್ಯೂರ್ ಆಗಿಬಿಡ್ತೇವೆ ಹಾಗೂ 10 ವರ್ಷಗಳಲ್ಲಿ ಆರಾಮಾಗಿ ನಮ್ಮ ಸ್ವಂತ ಡ್ರೋನ್ ಅನ್ನ ಮಾಡುತ್ತೇವೆ, ಆಮೇಲೆ ಡ್ರೋನ್ ವಿಷಯದಲ್ಲೂ ಕೂಡ ಸ್ವಾವಲಂಬಿಯಾಗಿ ಬಿಡುತ್ತೇವೆ. ಸೊ ಅದಕ್ಕಾಗಿಯೇ ಯಾರು ಇದರ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದರೂ ಅವರಿಗೆ ನಾಚಿಕೆ ಬರಬೇಕು. ಹಾಗೆಯೇ ಈಗ ಅಮೆರಿಕದ ಬಗ್ಗೆ ಮಾತಾಡುವುದಾದ್ರೆ, ಅಮೆರಿಕವು ನಿಜವಾಗ್ಲೂ ಖಲಿಸ್ತಾನಿಯವರ ಕಾರಣದಿಂದಾಗಿ ಈ ಡ್ರೋನ್ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿದೆನಾ? ಸೊ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನ ಅಮೆರಿಕದ ವೈಟ್ ಹೌಸ್ನ ವಕ್ತಾರರನ್ನು ಕೇಳಿದಾಗ ಆಗ ಇದನ್ನು ನಂಬಿ ಗೆಳೆಯರೆ ಅವರು ನಗುವುದಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ನೈಸ್ ಟ್ರೈ ಅಂತ ಹೇಳಿದರು. ಹಾಗೇನೆ ಅವರು ಭಾರತದ ಆ ಜನರ ಮೇಲೆ ನಗ್ತಾ ಇದ್ರು. ಅಂದ್ರೆ ಯಾರ್ ಖಲಿಸ್ತಾನಿಯವರ ಒಂದು ಪ್ರಕರಣದಿಂದಾಗಿ ಅವರು ಡ್ರೋನ್ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ತಾ ಇದ್ರು ಅವ್ರ ಮೇಲೆ. ಆಕ್ಚುಲಿ ಅವರು ಮುಂದೆ ಏನ್ ಹೇಳಿದ್ರು ಅಂದ್ರೆ, ನೋಡಿ ನಮ್ಮ ದೇಶದ ಒಂದು ಡ್ಯೂ ಪ್ರೋಸೆಸ್ ಇದೆ, ಏನ್ ಈ MQ-9 ಪ್ರಿಡಿಯೇಟರ್ ಡ್ರೋನ್ ಇದೆ ಅದು ನಮ್ಮ ಎಲೈಟ್ ಟೆಕ್ನಾಲಜಿ ಆಗಿದೆ. ಅಂದ್ರೆ ಇದೊಂದು ಹೈ ಎಂಡ್ ಟೆಕ್ನಾಲಜಿ ಆಗಿದೆ. ಇದು ಜಗತ್ತಿನ ಯಾವುದೇ ದೇಶದ ಹತ್ತಿರವಿಲ್ಲ. ನಾವು ಯಾವಾಗ ಬೇರೆ ದೇಶಗಳಿಗೆ ಏನು ಕೊಡ್ತೇವೆ ಆಗ ನಮ್ಮದೊಂದು ಪ್ರೊಸೆಸ್ ಇದೆ. ಹಾಗೆಯೇ ಆ ಪ್ರೊಸೆಸ್ ಏನಾಗಿದೆ ಅಂದರೆ, ಈ ರೀತಿಯಲ್ಲಿರುವ ಹೈ ಎಂಡ್ ಟೆಕ್ನಾಲಜಿಯನ್ನು ಆಗ ಅಮೆರಿಕದ ರಾಷ್ಟ್ರಪತಿನೂ ಕೊಡುವುದಿಲ್ಲ ಹಾಗೂ ಅಮೆರಿಕದ ಫೆಡರಲ್ ಸರ್ಕಾರವೂ ಕೂಡ ಕೊಡುವುದಿಲ್ಲ. ಕೇವಲ ಅಮೆರಿಕದ ಪಾರ್ಲಿಮೆಂಟ್ಗೆ ಮಾತ್ರ ಈ ರೀತಿಯ ಆಯುಧಗಳನ್ನು ಕೊಡುವ ಅಪ್ರೂವಲ್ ಕ್ಷಮತೆ ಇದೆ. ಸೊ ಇದರಿಂದ ಸ್ವತಃ ನೀವೇ ಹೇಳಿ, ಯಾವಾಗಿಂದ ಈ ಡೀಲ್ ಆಗಿದೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಪಾರ್ಲಿಮೆಂಟ್ ನಡೆದೇ ಇಲ್ಲ. ಯಾಕಂದರೆ ಯಾವ ರೀತಿಯಲ್ಲಿ ಭಾರತದಲ್ಲಿ ಸಂಸತ್ ಏನಾಗಿರ್ತದೆ ಅದು 365 ದಿನಗಳವರೆಗೂ ನಡೆಯುವುದಿಲ್ಲ. ಅವುಗಳು ಕೇವಲ ಸೆಷನ್ ಆಗಿರ್ತವೆ. ಅಂದರೆ ಈ ಸಮಯದಲ್ಲಿ ನಮ್ಮ ಸಂಸದರ ಶೀತಕಾಲ ನಡೆಯುತ್ತಿದೆ. ಈ ರೀತಿಯಲ್ಲೇ ಕೆಲವು ತಿಂಗಳ ನಂತರ ಅಮೆರಿಕಾದಲ್ಲಿ ಕೂಡ ಸೆಷನ್ಸ್ಗಳು ಇರ್ತವೆ ಹಾಗೂ ಇವತ್ತು ಅಮೆರಿಕಾದ ಒಂದು ಸೆಷನ್ ಕೂಡ ಸ್ಟಾರ್ಟ್ ಆಗಿದೆ. ಇದರಿಂದ ಸ್ವತಃ ನೀವೇ ಹೇಳಿ, ಇಷ್ಟು ದಿನದಿಂದ ಸಂಸತ್ ಓಪನ್ ಆಗಿದ್ದಿಲ್ಲ ಅಂದರೆ ಅಪ್ರೂವಲ್ ಎಲ್ಲಿಂದ ಸಿಗ್ತದೆ? ಹಾಗೇನೆ ಸ್ಕ್ರೀನ್ ಮೇಲೆ ನೋಡಿ, ಇದಾದ ನಂತರ ಕೆಲವು ಗಂಟೆಯಲ್ಲಿ ಒಂದು ಸುದ್ದಿ ಏನು ಬಂದಿದೆ ಅಂದರೆ, ಅಮೆರಿಕಾದ ಸಂಸದ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದ ತಕ್ಷಣವೇ ಮೊಟ್ಟ ಮೊದಲ ಕೆಲಸ ಏನು ಮಾಡಿದೆ ಅಂದರೆ, ಇವರು ಈ ಡೀಲ್ಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಅಪ್ರೂವ್ ಮಾಡಿ ಇದನ್ನು ಅಮೆರಿಕಾದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಕಳುಹಿಸಿದೆ. ಸ್ಟೇಟ್ ಡಿಪಾರ್ಟ್ಮೆಂಟ್ ಅವರು ಇವತ್ತೇ ಜನರಲ್ ಅಟಾಮಿಕ್ಸ್ ಅಂದರೆ ಈ ಡ್ರೋನ್ ಅನ್ನ ಏನು ಮಾಡ್ತದೆ ಅದಕ್ಕೂ ಕೂಡ ಲೆಟರ್ ಕಳಿಸಿದ್ದಾರೆ. ನೋಡಿ, ನಾವಂತೂ ಅಪ್ರೂವಲ್ ಕೊಟ್ಟಿದ್ದೇವೆ, ಮುಂದಿನ ನಿಮ್ಮ ಎಕ್ಸ್ಪೋರ್ಟ್ ಕೆಲಸವನ್ನು ಶುರು ಮಾಡಿ ಅಂತ. ಇಷ್ಟೇ ಅಲ್ಲದೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕೂಡ ಈ ವಿಷಯದ ಬಗ್ಗೆ ಒಂದು ಸುದ್ದಿಯನ್ನು ಕೊಟ್ಟಿದೆ. ಇಂತಹದ್ದು ಏನು ಇಲ್ಲವೇ ಇಲ್ಲ, ಇದೊಂದು ಫೇಕ್ ನ್ಯೂಸ್ ಆಗಿದೆ ಹಾಗೂ ನಾವು ಅಮೆರಿಕಾದ ಈ ಪ್ರೊಸೆಸ್ ಏನಿದೆ ಅದರ ಗೌರವವನ್ನು ಮಾಡುತ್ತೇವೆ ಹಾಗೂ ಅವರ ಜೊತೆ ಎಲ್ಲ ರೀತಿಯ ಕೋಆಪರೇಷನ್ ಅನ್ನು ಮಾಡುತ್ತೇವೆ. ಅಂದರೆ ವಿಷಯ ಏನು ಇದ್ದಿದ್ದಿಲ್ಲ, ಆದರೆ ಇದನ್ನು ಬಹಳ ದೊಡ್ಡದಾಗಿ ಮಾಡಿ ಹೇಳಿ ಇದರ ಬಗ್ಗೆ ಫೇಕ್ ನ್ಯೂಸ್ ಅನ್ನು ಹಬ್ಬಿಸಲಾಗಿತ್ತು. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.